गंगाजलस्तं समर्पयामि। ओम त्र्यंबकं भजामहे सुगन्धिपुष्टिवर्धनं उर्वारुकस्तोऽपि भागं तत्समर्पयामि। गन्धानन्तरात् पुष्पं तपयामि पुष्पानन्तरं भोजमानं तपयामि। गंगाजलं भावयामि स्थापयामि पूजयामि। अनन्तरम् ओम श्री महागणपतये नमः। ओम एकदन्ताय विद्महे वक्रतुण्डाय धीमहि तन्नो श्री महागणपतये नमः। आदिघ्रासनं समर्पयामि। ओम गणानां त्वा गणपति इंद्रश्चक्रश्चाम्भ्रास्तं ध्रुवन्त। ओम श्री महागणपतये नमः। धूपं समर्पयामि। व्योमयोमाय धीमहि वेदभागाय धीमहि तन्नोऽर्तं प्रचोदयात्। ओम श्री विघ्नेश्वर स्वामिने नमः। विद्याचक्रूपेण नमस्तस्ते नमस्तस्ते नमो नमः। धूपं समर्पयामि। धूपानन्तरा कर्पूरनिरञ्जनं दर्शयामि। ओम हिरण्यकालमूलं तदन्तरेः जमाने नारायणे नमस्ते। ओम श्री महागणपतये नमः। ओम नमो ऋतपते नमः ब्रह्मपते लंबोदराय विकटाय गौरीसुतासिवर्धमूर्तये नमः। ओम श्री विघ्नेश्वर स्वामिने नमः। मंगलानिरञ्जनं दर्शयामि। ओम काकोटकाय विद्महे सर्पराजाय धीमहि तन्नो श्री विघ्नेश्वर स्वामिने नमः। मंगलानिरञ्जनं दर्शयामि। ओम नमस्तेऽस्तु भगवान् विश्वेश्वराय त्र्यम्बकाय त्रिपुरान्तकाय त्रिगद्दिघाराय कालाग्निभद्राय नीलकण्ठाय सदाशिवाय सर्वेश्वराय श्रीमन्महादेवाय नमः। ओम श्री विघ्नेश्वर स्वामिने नमः। भूमिमुहूर्तपूजविनियोगस्य मङ्गलानिरञ्जनं दर्शयामि। ओम सर्वमङ्गले माङ्गल्ये शिवे सर्वार्थसाधिके शरण्यगौरी नारायण नमस्ते। विघ्नेश्वर स्वामिने नमः। फलपुष्पं समर्पयामि। राजा ब्रह्महं शुद्धोदकेसरास्तरं ओम ईशानं सर्वभूतानां ईश्वरं ब्रह्मणं स्तनं समर्पयामि। शुद्धोदकेसरास्तरं समर्पयामि। पुष्पानन्तरं रोचमानं समर्पयामि। आसपयामि हरिद्रानन्तरं नानाविधं पत्रं पूजां करिष्ये। वास्तुपुरुषाय विद्महे भूमिपुत्राय धीमहि तन्नो श्री वास्तुपुरुषाय नमः। अंदुकली पूजा ಮಾಡಿ। ओम साइड बने ಅದರಲ್ಲಿ ತಗದು ದೇವಸ್ಥಾನ ನಡಿ ದೇವಸ್ಥಾನಕ್ಕೆ ನಡಿ ವಿರೋಧ ಪಕ್ಷ ಇರುವುದೇ ನನ್ನ ಮೇಲೆ ಅವ್ರಿಗೆ ಅವ್ರ ಕಾಲದಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನ ಸಹಿಸಿ ಕಾಯ್ತಲ್ಲ. ಅವ್ರು ಯಾವ್ದಾರ ಒಂದು ವಿಚಾರ ಹೇಳಿದ್ರೆ ಯಾವುದೋ ನಮ್ಮ ತಾತ ಇದ್ದಾಗ ಆಗಿತ್ತು, ನಮ್ಮ ಅವರಿದ್ದಾಗ ಅರ್ಜಿ ಕೊಟ್ಟಿದ್ದೋ, ಅವರಿದ್ದಾಗ ಕಾಗದ ಬರೆದಿದ್ದು ಅಂತಾರೆ. ಅದು ಹೆಂಗೆ ಕೊಡ್ಬೇಕಪ್ಪ, ಶಾಸಕನಾಗಿ ಜನ ಅವಕಾಶ ಮಾಡಿಕೊಟ್ರು ಇನ್ನೂ ಅರ್ಥ ಆಗೋದಿಲ್ಲ ಅಂದರೆ ಯೋಚನೆ ಮಾಡ್ಬೇಕಪ್ಪ ಜನರು. ಇವತ್ತು ಸುಮಾರು 4.5 ಕೋಟಿ ವೆಚ್ಚದಲ್ಲಿ ರಾಗಿ ಮಂಡಳಿ ಗ್ರಾಮದಲ್ಲಿ ಕೆಲಸ ಅಭಿವೃದ್ಧಿಗೆ ಚಾಲನೆ ಕೊಟ್ಟಿದ್ದೀವಿ. ಮೊನ್ನೆ ಇಲ್ಲಿ HODS ಕಾರ್ಯಕ್ರಮ ಮಾಡಿದ್ವಿ. ಅಲ್ಲಿ ಮುಖ್ಯ ರಸ್ತೆ ಈಗ ಏನು ಮಾಡ್ತಾ ಇದ್ದೀವಿ ಅದನ್ನು ಸಹ ಎಲ್ಲ ಗ್ರಾಮದ ಅಭಿವೃದ್ಧಿಗೆ ಏನೆಲ್ಲ ಬೇಕೋ ಅದು ಮಾಡ್ತಕ್ಕಂಥದ್ದು. ಜೊತೆಗೆ ಕುಡಿಯುವ ನೀರದ್ದು ಆದ್ಯತೆ ಕೊಟ್ಟು ಮಾಡ್ತಾ ಇದ್ದೀವಿ. ಕುಡಿಯುವ ನೀರಿಗೆ ಈಗಾಗಲೇ ಇಲ್ಲಿ ಸುಮಾರು ಒಂದು 30-40 ಕೋಟಿ ವೆಚ್ಚದಲ್ಲಿ ಶ್ರೀರಂಗಪಟ್ಟಣದಿಂದಲೇ ನೀರು ಕೊಡ್ತಕ್ಕಂಥದ್ದು ಕುಡಿಯುವ ವ್ಯವಸ್ಥೆ ಮಾಡಿದ್ದೀವಿ. ಮೂಲಭೂತ ಸೌಲಭ್ಯ ಜನಕ್ಕೆ ನೀರು ನಾವು ಕೊಡಬೇಕಾಗುತ್ತೆ, ಕೊಡಬೇಕು, ರಸ್ತೆ ಸಂಪರ್ಕ ರಸ್ತೆ ಕೊಡಬೇಕು, ಊರಿನ ರಸ್ತೆ ಕೊಡಬೇಕು, ಚರಂಡಿ ಕೊಡಬೇಕು. ಇಲ್ಲಿ ಹಿಂದೆ ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಈಗ ಕುಡಿಯುವ ನೀರು ಒಂದು ಆದ್ಯತೆ ಇಟ್ಕೊಂಡಿದ್ದೀವಿ. ಇದನ್ನು ಮಾಡ್ತಾ ಇದ್ದೀವಿ, ಸಮಗ್ರವಾಗಿ ಮಾಡ್ತೀವಿ. ಅದ್ರ ಬಗ್ಗೆ ಯಾವುದೇ ಅನುಮಾನವಿಲ್ಲ. ಸದ್ಯದಲ್ಲಿ ಪಾಲಿಟಿಕ್ಸ್ ಬಿಡಿಸ್ಕೊಂಡಿದೆ.
ರಾಜಕಾರಣ ಏನು ಬಿರ್ಸಾಗಿಲ್ಲ ಕಂಡ್ರೆ ರಾಜಕಾರಣ ಇದ್ದಷ್ಟೇ, ಬೇರೆ ಏನೂ ಆಗಿಲ್ಲ. ಯಾಕೆ ನೀವು ಬಿರ್ಸ ಮಾಡಿದ್ರಿ? ರಾತ್ರಿ ಡಿನ್ನರ್ ಪಾರ್ಟಿ ಮಾಡಿದ್ದೀವಿ. ಹಾಗಾದ್ರೆ ನಾವು ಊಟನ ಮಾಡಬಾರ್ದು. ಈಗ ನೀವೆಲ್ಲ ಪಾರ್ಟಿ, ಈಗ ಅರ್ಧ ಫ್ರೆಂಡ್ಸ್ ಅಂದರೆ ಊಟ ಉಣ್ಣು ಸೇರೋದಿಲ್ಲ. ನಾವು ಯಾವುದೇ ಎಮ್ ಎಲ್ ಎ ಆಗ್ಬಿಟ್ಟು ಏನು ಇದಕ್ಕೆ ಅಷ್ಟ ಏನ್ರಿ ಸರಿ. ಇವತ್ತು ಸಮಸ್ಯೆ ಅದೇ. ನಾವು ಹಂಗಾರೆ ಪಾರ್ಟಿ ಈಗ ಬರ್ಡೇ ಪಾರ್ಟಿ ಅವ್ರು ಇವತ್ತು ಇದಕ್ಕೆ ಹೋಯ್ತು, ಜಾರ್ಖಂಡ್ ಹತ್ರ ದೇವಸ್ಥಾನಕ್ಕೆ ಹೋಯ್ತವ್ರೆ. ಬರ್ರ ಎಲ್ಲರೂ ಸ್ನೇಹಿತರೆಲ್ಲ ಅಂದ್ಕಾದ್ರು ಹೋಗಿದ್ವಿ, ಊಟ ಮಾಡಿದ್ವಿ, ಬಂದಿದ್ವಿ. ಅದ್ರಲ್ಲಿ ಏನು ಚರ್ಚೆನೂ ಇಲ್ಲ, ಏನಿಲ್ಲ. ನಾಯಕತ್ವ ಬದಲಾವಣೆ ವಿಚಾರ, ನಾಯಕತ್ವ ಬದಲಾವಣೆ ಮಾಡೋದು ಹೈಕಮಾಂಡ್ ಅದು ತೀರ್ಮಾನ ತಗೋತದೆ. ನಮ್ಮ ಹೈಕಮಾಂಡ್ ಬದಲಾಗುತ್ತೆ. ಯಾವಾಗ ಏನು ಸಮಯ ಬರ್ತದೆ ಆ ಸಮಯದಲ್ಲಿ ಸೂಕ್ತವಾದ ತೀರ್ಮಾನ ತಗೋತದೆ. ಅದ್ರ ಬಗ್ಗೆ ಯಾವುದೇ ಅನುಮಾನ ಬರ್ತದೆ. ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದೀರಿ ಅಂತ ಡಿ ಕೆ ಪರವಾಗಿ ತಾವುಗಳೆಲ್ಲ? ಏನಿಲ್ಲ, ಯಾವ ಶಕ್ತಿ ಪ್ರದರ್ಶನ ಇಲ್ಲ, ಯಾರು ಇಲ್ಲ, ಎಂತೂ ಇಲ್ಲ, ಯಾವ ವಿಚಾರಗಳು ಇಲ್ಲ. ಈಗ ಏನು ನಾವು ಎಲ್ಲ ಪ್ರವಾಸ ಹೋಗೋದು ತಪ್ಪು, ನಾವು ಏರ್ಪೋರ್ಟ್ಗೆ ಹೋಗೋದು ತಪ್ಪಾಗ್ಬಿಟ್ಟಿದ್ವಿ. ಏರ್ಪೋರ್ಟ್ ಕಡೆ ಹೋಗಿದ್ರೆ ಈಗ ಯಾರು ಕಳಿಸೋದು ಅಂತ, ಸೇಮ್ ಕಳಿಸಿದ್ರ ಇಲ್ಲ ಡಿಸೆಂಟ್ ಕಳಿಸೋದು. ಅಲ್ಲ, ನೆನ್ನೆ ಒಂದು ಎಚ್ಚರಿಕೆ ಕೊಟ್ಟಿದ್ರು ಅಂತಲ್ಲ ಸರ್, ಬೇಗ ಯಾವುದನ್ನು ಕ್ಲಿಯರ್ ಮಾಡಿ ಅಂತೇಳಿ. ಮಾಡಬೇಕಾ ಹೇಗೆ? ಯಾವ ಎಚ್ಚರಿಕೆ ಏನು ಎಂತೂ ಏನೂ ಇಲ್ಲಪ್ಪ. ಊಟಕ್ಕೆ ಸೇರಿದ್ದು ಊಟಕ್ಕೆ ಮಾತಾಡಿದ್ದೀವಿ. ಯಾವುದೇ ಥರದ ಗೊಂದಗಳಿಂದ ಬೇಗ ಬಗೆಹರಿಸಿ ಅನ್ನುವಂಥದ್ದು ನಮ್ಮೆಲ್ಲರ ಒಂದು ಒಮ್ಮತದ ಧ್ವನಿ. ಅಷ್ಟು ಬಿಟ್ಟರೆ ನಾವು ಹಿಂಗೆ ಮಾಡಿ ಹಂಗೆ ಮಾಡಿ ನಾವು ಆಯ್ಕೆ ಮಾಡಿದ್ರೆ ಅವ್ರು ಗೊತ್ತು ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ತೀರ್ಮಾನ ತಗೋತಾರೆ. ಹೈಕಮಾಂಡ್ ಕೇಳ್ಬಿಟ್ಟು ಹೇಳ್ತೀವಿ. ಅಲ್ಲ, ನಿಮಗೆ ಈಗ ನಾಯಕತ್ವ ಬದಲಾವಣೆ ಬೇಕು ಅನ್ಸುತ್ತಾ ಬೇಡ ಅನ್ಸುತ್ತೆ? ನನಗೆ ಆ ವಿಚಾರದಲ್ಲಿ ಇಲ್ಲ. ನಾವು ಕಾಂಗ್ರೆಸ್ ಪಕ್ಷ ಏನು ನಿರ್ಧಾರ ತಗೊಳ್ತೀವಿ ಆ ನಿರ್ಧಾರಕ್ಕೆ ನಾವು ತಲೆಬಾಗ್ತೀವಿ. ನಿರ್ಧಾರ ನಡೀತೀವಿ. ಚರ್ಚೆಯಿಂದ ಎಲ್ಲ ಪಕ್ಷಕ್ಕೆ ಡ್ಯಾಮೇಜ್ ಆಗಲ್ಲ. ನಾವು ಊಟಕ್ಕೆ ಸೇರಿದ್ದೆ ಕಣಯ್ಯ. ಊಟಕ್ಕೆ ಸೇರಿದಾಗ ನಾವು ನಮ್ಮ ತಪ್ಪುಗಳು ಸರಿಪಡಿಸ್ಕೋಬೇಕಲ್ವಾ? ನಾನು ತಪ್ಪು ಮಾಡ್ತಾಯಿದ್ರೆ ನನ್ನ ತಪ್ಪು ಸರಿಪಡಿಸ್ಕೋಬೇಕಲ್ವಾ? ಊಟಕ್ಕೆ ಸೇರಿದಾಗ ಏನು ಕಣ ಸರಿ ಮಾಡಿಸ್ಕೊ ಹೋಗೋ ಅಂತ ಎಲ್ಲ ಸ್ನೇಹಿತರ ಸೇರಿದಾಗ ನಮ್ಮ ಕಾನ್ಸ್ಟಿಟ್ಯೂನ್ಸಿಲೋ ಎಲ್ಲೋ ಏನೋ ಒಂದು ಇದ್ದಲ್ಲಿ ತಪ್ಪಾಗಿರ್ತದೆ, ಸರಿಪಡಿಸ್ಕೊ ಹೋಗ್ರೆ. ಎಷ್ಟು ಜನ ಸೇರಿದ್ರು ಸರ್? ಒಂದು 30-35 ಜನ ಇತ್ತು ಸರ್. ಈಗ ಹೊಸದಾಗಿ ಗೆದ್ದಿರ್ತಕ್ಕಂಥ ಶಾಸಕರು ಮಂತ್ರಿ ಆಗಬೇಕು ಅಂತ ಬಯಸ್ತಾ ಇದ್ದಾರೆ, ಅರ್ಜಿ ಕೂಡ ಕೊಟ್ಟಿದ್ದಾರೆ. ನಿಮ್ಮ ಆಸೆ ಇದೆಯಾ ಸರ್? ಇಷ್ಟಕ್ಕೆ ಶಾಸಕರಾಗಿ ಆಯ್ಕೆ ಆದಮೇಲೆ ಎಲ್ಲರಿಗೂ ಒಂದು ಸಲ ಸಚಿವನಾಗಬೇಕು ಅನ್ನುವಂಥ ಆಸೆ ಎಲ್ಲರಿಗೂ. ನಾನೊಬ್ಬನಿಗೆ ಅಂತ ಏನಿಲ್ಲ. ಹೈಕಮಾಂಡ್ ಐತೆ ತೀರ್ಮಾನ ತಗೋತದೆ. ಯಾರ್ಯಾರಿಗೆ ಏನೇನು ಯಾವಾಗ ಕೊಡಬೇಕು ಅಂತ ಗುರ್ತಿಸುತ್ತೆ. ಅವ್ರಿಗೇನು ಗುರ್ತಿಸ್ತಾರೆ. ಈಗ ನಮಗೇನು ನಾವು ಗುರ್ತಿಸಿದ್ರು ಒಂದು ಅವಕಾಶ ಕೊಟ್ಟವ್ರೆ, ಕೆಲಸ ಮಾಡ್ತಾಯಿದ್ವಿ. ಜನಪರ ಕೆಲಸ ಮಾಡಬೇಕು. ನಾವು ಕೆಲಸ ಮಾಡೋರಿಗೆ ಅವಕಾಶ ಸಿಗ್ತದೆ. ನೀವು ಕೂಡ ಪಕ್ಷದಲ್ಲಿ ಸೀನಿಯರ್ ಇದ್ದೀರಿ, ನಿರೀಕ್ಷೆ ಇಟ್ಕೊಂಡು ನಾವು ಎಲ್ಲರಿಗೂ ಆಸೆ ಇರ್ತೀವಿ. 124ರಲ್ಲಿ ನಾವು ಕಾಂಗ್ರೆಸ್ನಲ್ಲಿ 136 ಜನ ಗೆದ್ದಿದ್ವಿ. 136 ಜನನೂ ಸಚಿವರಾಗಿ ಕೆಲಸ ಮಾಡೋಕ್ಕೆ ಅರ್ಹತೆ 136 ಜನ. ಈಗ ಅವಕಾಶ ತೀರ್ಮಾನ ತಗೊಳ್ತಕ್ಕಂಥದ್ದು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಆಯ್ಕೆ ಮಾಡಿ ಕೊಟ್ಟಿದ್ದಾರೆ. ಅವ್ರು ಯಾರಿಗೆ ನಿರ್ಧಾರ ತಗೊಳ್ತಾರೆ ಸಪೋರ್ಟ್ ಮಾಡ್ತೀವಿ. ಮತ್ತೊಂದು ರಾತ್ರಿ ವೇಳೆ ಕನ್ಸರ್ಟ್ಗಳಿಗೆ ವಿದ್ಯುತ್ ಕೊಡ್ತಾ ಇದ್ದೀರಿ, ಇದರಿಂದ ಚಿರತೆಗಳ ಅವಳಿ ಹೆಚ್ಚಾಗಿದೆ. ಹಗಲೊತ್ತು ಕೊಡಬೇಕು ಅನ್ನೋ ಒಂದು ಕೂಡ ಕೇಳಿ ಬರ್ತಾರೆ. ಏನು ಬದಲಾವಣೆ ಮಾಡ್ತೀರಾ? ನಾವು ರಾತ್ರಿ ಹೊತ್ತು ಮತ್ತು ಹಗಲೊತ್ತು ಕೊಡಲಿಕ್ಕೆ 7 ಗಂಟೆ ಕೊಡಲಿಕ್ಕೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾಯಿದ್ದೀವಿ. ಇದ್ರ ಜೊತೆಗೆ ನಾವು ಏನು ಒಂದು ಕುಸುಮ್ಸಿ ಯೋಜನೆ ಅಡಿಯಲ್ಲಿ ಸೋಲಾರ್ ವಿದ್ಯುತ್ತನ್ನು ನಾವು ಉತ್ಪಾದನೆ ಮಾಡ್ತಾಯಿದ್ದೀವಿ. ಈ ಮಾರ್ಚ್ ತಿಂಗಳೊಳಗಡೆ ಅಥವಾ ಏಪ್ರಿಲ್ ತಿಂಗಳೊಳಗಡೆ 700 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯನ್ನು ನಾವು ಸೌರ ವಿದ್ಯುತ್ತನ್ನು ನಾವು ಉತ್ಪಾದನೆ ಮಾಡ್ತೀವಿ. ನಮ್ಮ ಸೆಸ್ಕ್ ವ್ಯಾಪ್ತಿಯಲ್ಲಿ ನಾವು ಆದಷ್ಟು ಎಲ್ಲಿ ಸಾಧ್ಯ ಆಯ್ತದೆ ಅಷ್ಟೆಲ್ಲವನ್ನು ನಾವು 7 ಅವರ್ಸ್ ಕೊಡಲಿಕ್ಕೆ ಬೆಳಗ್ಗೆ ಹೊತ್ತು ನಾವು ತೀರ್ಮಾನ ತೆಗೆದುಕೊಂಡಿದ್ದೀವಿ. ಇದು ಈ ಮಾರ್ಚ್ ತಿಂಗಳು ಏಪ್ರಿಲ್ ತಿಂಗಳು ಮಧ್ಯಭಾಗದಲ್ಲಿ ಮುಗಿತದೆ. ಅದು ಮಧ್ಯಭಾಗದಲ್ಲಿ ಮುಗಿದ ತಕ್ಷಣ ಎಲ್ಲೆಲ್ಲಿ ನಮಗೆ 7 ಅವರ್ಸು ನಮ್ಮ ಸೋಲಾರ್ ಸಿಸ್ಟಮಲ್ಲಿ ಪಾಸ್ ಆಯ್ತದೆ ಮಿಕ್ಕಿದವ್ರಿಗೂ ಕೊಟ್ಬಿಡ್ತೀವಿ. ಅವಾಗ ನಾವು ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಅಲ್ಲಿ ತನಕ ನಾವು ಈಗಿರೋ ಸಿಸ್ಟಮೇ ಮಾಡಬೇಕು. ಬೆಳಗ್ಗೆ 3 ಅವರ್ಸ್ ಕೊಡಬೇಕು, ರಾತ್ರಿ 4 ಅವರ್ಸ್ ಕೊಡಬೇಕು, ಇಲ್ಲ ರಾತ್ರಿ ಬೆಳಗ್ಗೆ 4 ಅವರ್ಸು, ರಾತ್ರಿ 3 ಅವರ್ಸ್. ಇದು ಫೀಡರ್ಸು ಮತ್ತೊಂದು ಮಗದೊಂದು ಕೆಲಸಗಳು ಬಾಕಿ ಇರ್ತದೆ. ಈ ಲೈನ್ ಅದು ತಡ್ಕೋಬೇಕು. ನಮಗೆ ಬರ್ತಕ್ಕಂಥದ್ದು ಎಲ್ಲರೂ ಆನ್ ಮಾಡ್ಕೊತಾರೆ. ಅವನಿಗೆ ವೋಲ್ಟೇಜ್ ನಾವು ಕರೆಂಟ್ ಕೊಟ್ಟು ವೋಲ್ಟೇಜು ಕರೆಕ್ಟಾಗಿ ಕೊಡಲಿಲ್ಲ ಅಂತ ಹೇಳಿದ್ರೆ ಅದು ರೈತರಿಗೆ ಏನು ಉಪಯೋಗ ಆಗೋದಿಲ್ಲ. ಈಗ ನಮ್ಮ ರೈತರು 5 HP ಅಂತ ಬೋರ್ಡ್ ಸೀಲ್ ಹಾಕಿರ್ತಾರೆ. ಅವ್ರು ಹಾಕಿರೋದು ಎಷ್ಟು HP 10 HP ಹಾಕಿರ್ತಾರೆ. ನಾವು ಕೇಳೋಕ್ಕಾಗದ? ಸರ್ಕಾರ ಕೇಳಿದ್ರೆ ಹೊಡಿತಾರೆ. ನಾವೇನು ಮಾಡೋಕ್ಕಾಗೋದಿಲ್ಲ. ಇಂಥ ವ್ಯವಸ್ಥೆಗಳಿಗೆ ನಾವು ಹೋಗ್ತಾ ಇದ್ದೀವಿ, ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ನಿರಂತರ ವಿದ್ಯುತ್ನ ಏಪ್ರಿಲ್ ಮಧ್ಯಭಾಗದಲ್ಲಿ ಬೆಳಗ್ಗೆ ಹೊತ್ತು 7 ಗಂಟೆ ಟೈಮು ಕೊಡಲಿಕ್ಕೆ 100% ಪ್ರಯತ್ನ ಮಾಡ್ತೀವಿ. ಕೊನೆ ಪಕ್ಷ ಒಂದು 60-70 ಭಾಗದಾರರು ಕೊಟ್ಟು
ನಾವು ರೈತರನ್ನ ವಿಶ್ವಾಸಕ್ಕೆ ಪಡಿತೀವಿ ಅನ್ನುವಂಥದ್ದು ನನ್ನ ಭಾವ. ಈಗೇನಾದ್ರು ನಾನು ಒಂದೇ ಒಂದು ನಾನು ವಿನಂತಿ ಮಾಡ್ತೀನಿ, ನಾವೇನು ಇವತ್ತಿಗೆ ಏನು ಸ್ವೆಸ್ಕಿಂದ ನಾವು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದಲ್ಲಿ ಕೆಲಸ ಮಾಡ್ತಾಯಿದ್ರೆ ನೀವು ಅನ್ನಾತ್ರೈಸ್ಡಾಗಿ ತಗೋಬೇಡಿ. ನಾವು ಸರ್ಕಾರ ಸಿಗ್ಲಿ ಸಂಪರ್ಕ ಅಂತ ಯೋಚನೆ ಮಾಡಿದೆ, ಟಿ ಸಿಗಳು ಫ್ರೀಯಾಗಿ ಕೊಡ್ತಾಯಿದ್ದೀವಿ, ಸಣ್ಣ ಪುಟ್ಟ ಕೆಲಸಗಳು ಮಾಡಿಕೊಡ್ತಾಯಿದ್ದೀವಿ. ನೀವು ಅದನ್ನು ಅನ್ನಾತ್ರೈಸಾಗಿ ಬಿಳಿ ವೈರ್ ತಗೊಂಡು ಎಳ್ಕೊಂಡು ಹೋಗ್ತೀರಿ, ರಾತ್ರಿ ಹೊತ್ತು ಇನ್ನೂ ಹೆಚ್ಚು ಕಡಿಮೆ ಯಾರು ಜವಾಬ್ದಾರಲ್ಲ? ನಿಮ್ಮ ಪ್ರಾಣ ಎಲ್ಲರಿಗಿಂತ ದೊಡ್ಡದಲ್ವ? ನಿಮ್ಮ ಕುಟುಂಬ ಅದೇ ಜ್ಞಾಪಿಸ್ಕೊಳ್ಳಿ. ರೈತರ ಕುಟುಂಬ ಎಷ್ಟು ಕಷ್ಟಪಟ್ಟು ಜೀವನ ಮಾಡ್ತಾಯಿದ್ದೀವಿ, ರಾತ್ರಿ ಹಗಲೆಲ್ಲ ನೀರು ಕಟ್ಟಕ್ಕೆ ಹೋಗ್ಬೇಕು ಅಂದರೆ ಎಷ್ಟು ಕಷ್ಟದಲ್ಲಿ ಇರ್ತೀವಿ ನಾವು. ನಿಮ್ಮ ಜೀವ ಮುಖ್ಯ ಅಲ್ವಾ? ಜೀವ ಇದ್ದರೆ ಏನಾರು ಒಂದು ಮಾಡ್ಬೋದು. ನೀವೆಲ್ಲ ಬಿಳಿ ವೈರ್ ತಗೊಂಡು ಹೋಗಿರ್ತೀರಿ, ಸ್ಕ್ರ್ಯಾಚ್ ಆಯ್ತದೆ, ಆ ಸ್ಕ್ರ್ಯಾಚ್ ಏನಾದ್ರು ವ್ಯತ್ಯಾಸ ಆದರೆ ಯಾರಪ್ಪ ಜವಾಬ್ದಾರರು? ಅಪ್ಪಿತಪ್ಪಿ ರೋಡಿಗೆ ಬೀಳ್ತದೆ, ರೋಡಲ್ಲಿ ಹೋಗೋನು ಯಾವನೋ ಹೊಟ್ಟೈತಾನೆ, ಅದೆಲ್ಲ ನಮ್ಮ ಮೇಲೆ ಬರ್ತದೆ. ನಾವೇನೋ ಹ್ಯುಮ್ಯಾನಿಟಿ ಗ್ರೌಂಡಲ್ಲಿ ಏನೋ ಕೆಲಸ ಕೊಡ್ಬೋದು, ಏನೋ ಒಂದು ಮಾನವೀಯತೆ ದೃಷ್ಟಿಯಿಂದ ಒಂದು ಸಹಾಯ ಮಾಡ್ಬೋದು, ಅದೇನು ದೊಡ್ಡ ಸಹಾಯ ಅಲ್ವಲ್ಲ ಆ ಕುಟುಂಬಕ್ಕೆ.